ನಾವು ಸೇವೆ ಜೊತೆ ಬಿಸ್ನೆಸ್ಸು ಉಂಟು. ಯಾಕೆಂದರೆ ಸುಮ್ಮನೆ ಅವೆಲ್ಲ ಸುಳ್ಳು ಹೇಳೋದು ಎಲ್ರಿಗೂ ಗೊತ್ತಿರೋ ವಿಷಯ. ಅದು ಸತ್ಯ ಅಲ್ಲ. ನಾನು ಅನ್ನ ತಿಂದ್ರೇ ರೈತರಿಗೆ ನಾನು ಸೇವೆ ಕೊಡೋಕ್ಕಾಗೋದು. ಅವ್ರು ಬಂದರೆ ನನಗೆ ಅನ್ನ ಸಿಗುತ್ತೆ. ಇದು 52 CC ಲ್ಯಾಂಡ್ಸನ್ನಲ್ಲಿ 52 CC ಇಂಜಿನ್. ಇದು ಹೆವಿ ಡ್ಯೂಟಿ ಮಿಷಿನು. ನೀವು ಅಬ್ಸರ್ವ್ ಮಾಡ್ಬೋದು. ಇಂಜಿನ್ ಡಿಸೈನ್ ಎಲ್ಲ ಯೂನಿಕ್ ಆಗಿದೆ. ನಿಮ್ಮದು ಪ್ರತಿಯೊಂದು ಲಿಂಕರ್ ಆಗ್ಬೋದು, ಗ್ರಿಪ್ಪರ್ ಆಗ್ಬೋದು, ಪ್ರತಿಯೊಂದು ಹೈಜೆನಿಕ್ ಆಗಿರ್ತದೆ. ಇದೆಲ್ಲ ನೋಡಿ, ಸೇಮ್ ಸ್ಟ್ಯಾಂಡರ್ಡ್ ಅಸೆಸರೀಸ್ ಬರುತ್ತೆ. ಬ್ಲೇಡ್ ಬರುತ್ತೆ. ಇದು ಡಬಲ್ ಸೈಡ್ ಬೆಲ್ಟ್ ಬರುತ್ತೆ. ಇದೊಂದು ಟೋಟಲಿ ಒಂದು ಯೂನಿಕ್ ಪ್ರಾಡಕ್ಟ್ ಸರ್. ಇದೆಲ್ಲ ನೋಡಿ ಸರ್, ಟೋಟಲ್ ಯೂನಿಕ್ ಪ್ರಾಡಕ್ಟ್ ಇದೆಲ್ಲ ನೋಡಿ. ಟೋಟಲ್ ಡಿಫ್ರೆಂಟಾಗಿ ಬರುತ್ತೆ ಇದೆಲ್ಲ. ಲ್ಯಾಂಡ್ಸನ್ನು ಎಲ್ಲ ಲ್ಯಾಂಡ್ಸನ್ ಕಂಪ್ನಿ ಇದೆ. ಬೆನ್ನಿಗೆ ಹಾಕೊಳ್ಳೋ ಬ್ಯಾಟ್ರೀಸ್ ಬರುತ್ತೆ. ಇದ್ರ ವಿಶೇಷ ಏನು ಗೊತ್ತಾ, 20 ಲೀಟ್ರದ್ದು ದೊಡ್ಡ ಕೆಪಾಸಿಟಿ, 2 ಕೆಪಾಸಿಟಿ ಬ್ಯಾಟ್ರಿ, ಡಬಲ್ ಮೋಟ್ರು, 2 ಗನ್ ಬರುತ್ತೆ. ನಮ್ಮ ಚಿಕ್ಕಬಳ್ಳಾಪುರ ಜನಕ್ಕಿದೆಲ್ಲ ಆರಾಮಾಗಿ ಗೊತ್ತು. ಇದು ನಾರ್ಮಲ್ ಕ್ಯಾಟಗಿರಿ ನಾವು ಬೇರೆಯವ್ರು ತಂದು ಮಾಡ್ತಿದ್ದೋ. ಈಗ ನಮ್ಮ ಲ್ಯಾಂಡ್ಸನ್ನಲ್ಲೇ ಮಾಡಿದ್ದೀವಿ. ಇದೆಲ್ಲ ಫುಲ್ ಸ್ಟ್ರೆಂತ್ ಮಾಡಿದ್ದೀವಿ. ಏನಂದರೆ ನಾವು ನೇರವಾಗಿ ಕೊಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ನಾನು ಏನು ಹೇಳ್ತೀನಿ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹೇಳಿಲ್ಲ, ಅವರೆಲ್ಲ ನೇರವಾಗಿ ಬಂದರೆ ಒಳ್ಳೆಯದು. ಫೋನಲ್ಲಿ ಮಾತಾಡೋದು ಕನ್ಫ್ಯೂಸ್ ಏನೂ ಬೇಡ. ಒಂದಿನ ಎಲ್ಲೆಲ್ಲೋ ಟೈಮ್ನ ಕಾಲ ಕಳೆಯೋದು ನಮ್ಮ ಜನಗಳು ನೋಡಿದ್ದೀವಿ ನಾವು. ನಿಮಗೋಸ್ಕರ ಒಂದಿನ ಬನ್ನಿ, ಬಂದು ನೋಡಿದ್ರೆ ತೊಗೊಳ್ತಿರೋ ಬಿಡ್ತಿರೋ ನಾಲೆಡ್ಜ್ ಸಿಕ್ತಂಗೆ ಆಗುತ್ತೆ. ವುಡ್ ಚೀಪರ್ ಅಂತ ಹೇಳ್ತೀವಿ. ಈ ಕರಾವಳಿ ಸೈಡು ವೇಸ್ಟೇಜ್ ಆಗ್ಬೋದು. ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಈ ಸೈಡಲ್ಲಿ ರೋಸ್ ಗಿಡ ಬರುತ್ತೆ, ದ್ರಾಕ್ಷಿ ವೇಸ್ಟೇಜ್ ಬರುತ್ತೆ. ಆಮೇಲೆ ನಾವು ತೆಂಗಿಂದು ಮಟ್ಟೆ ಆಗ್ಬೋದು, ಆಮೇಲೆ ತೆಂಗಿಂದು ಕಾಯಿ ಸಿಪ್ಪೆ ಆಗ್ಬೋದು, ಅಡಿಕೆ ಪಟ್ಟೆ ಆಗ್ಬೋದು, ಅಪ್ ಟು 4 ಇಂಚ್ ತನಕ ಇದರಲ್ಲಿ ಹಾಕಿದರೆ ಪೌಡ್ರಾಗಿ ಬೀಳುತ್ತೆ. ಈ ಜನಗಳು ಸುಡೋ ಬದಲು ವೇಸ್ಟೇಜ್ನ ಗೊಬ್ಬರ ಮಾಡ್ಕೋಬೋದು. ಸರ್ ನಮಸ್ಕಾರ. ನಮ್ಮ ಪರಿಚಯ ಮಾಡ್ಕೊಂಡಿದ್ದೀವಿ, ಸಾಕಷ್ಟು ವಿಡಿಯೋಗಳಲ್ಲಿ ನೀವು ಇದ್ದೀರಾ, ಆದ್ರೂ ಹೊಸದಾಗಿ ನೋಡೋಕೆ ನಿಮ್ಮ ಪರಿಚಯ. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತೇಳಿ. ನಮ್ಮದು SLV ಎಂಟರ್ಪ್ರೈಸ್ ಚಿಕ್ಕಬಳ್ಳಾಪುರ. ನಮ್ಮ ಮೂಲ ಕಂಪನಿಯ ಬ್ರ್ಯಾಂಡ್ನ ಹೆಸರು ಲ್ಯಾಂಡ್ಸನ್ ಅಂತೇಳಿ. ಲ್ಯಾಂಡ್ಸನ್ ಅಂತ ಹೇಳಿದರೆ ಭೂಮಿಯ ಪುತ್ರ ಕನ್ನಡದಲ್ಲಿ. ಇವತ್ತು ವಿಡಿಯೋದಲ್ಲಿ ಏನು ಹೇಳ್ತೀವಿ ಅಂದರೆ, ಇಷ್ಟಿನ ದಿನ ಎಲ್ಲ ಪ್ರಾಡಕ್ಟ್ಗಳು ನಾವು ಬೇರೆ ಬೇರೆ ಕಂಪ್ನಿದು ತರ್ಸಿ ಮಾಡ್ತಿದ್ವಿ. ಮತ್ತು ನಮ್ಮ ಪ್ರಾಡಕ್ಟಲ್ಲೂ ಕೆಲವೊಂದು ಮೆಟೀರಿಯಲ್ ಇತ್ತು ನಮ್ಮ ಕಂಪನಿಗಳಲ್ಲೂ. ಈಗ ಆಲ್ಮೋಸ್ಟ್ ಎಲ್ಲ ಮೆಟೀರಿಯಲ್ಗಳ್ನು ಕೂಡ ನಮ್ಮ ಬ್ರ್ಯಾಂಡಿನ ಅಡಿಯಲ್ಲೇ ತರಿಸ್ಕೊಂಡಿದ್ದೀವಿ. ಅದ್ರ ವಿಶೇಷತೆಗಳು, ಪ್ರೈಸ್ಗಳು, ಅದ್ರ ಬಗ್ಗೆ ನಾನು ಇದನ್ನು ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ಬ್ರಷ್ ಕಟ್ಟರು. ಕಳೆ ಹೊಡಿಲಿಕ್ಕೆ ಈ ಲೇಬರ್ಗಳು ಹಿಂಸೆ ಆಗಿ ಭೂಮಿ ಮೇಲೆ ಕಳೆ ತೆಗಿಲಿಕ್ಕೆ ಅದ್ರದ್ದು ರಿಲೇಟೆಡ್ ಆಗಿ ಬ್ರಷ್ ಕಟ್ರು ಯೂಸ್ ಮಾಡ್ತಾ ಇದ್ದಾರೆ. ಬ್ರಷ್ ಕಟ್ರು ಬಗ್ಗೆ ಎಲ್ರಿಗೂ ಆಲ್ಮೋಸ್ಟು ಗೊತ್ತಿರ್ತದೆ. ಭೂಮಿಯ ಮೇಲ್ಭಾಗದಲ್ಲಿ ಭೂಮಿ ಉಳುಮೆ ಮಾಡೋಕ್ಕಾಗದಿರೋಂಥ ಜಾಗದಲ್ಲಿ ತೆಂಗು, ಅಡಿಕೆ, ಕೆಲವೊಂದು ಜಾಗದಲ್ಲೆಲ್ಲ ಭೂಮಿ ಉಳುಮೆ ಮಾಡಬಾರ್ದು ಅಂತ ಹೇಳಿದ್ರೆ ಮೇಲೆ ಕಳೀಲಿಕ್ಕೆ ತಗೋತೀವಿ. ಈಗ ನಮ್ಮ ಕರಾವಳಿ ಸೈಡ್ ಆಗ್ಬೋದು, ಅಲ್ಲೆಲ್ಲ ಬೇರೆ ಮೆಷಿನ್ಗಳೆಲ್ಲ ಓಡಾಡಲಿಕ್ಕಾಗಲ್ಲ. ಅದಕ್ಕೆ ಭೂಮಿ ಲೆವೆಲಿಗೆ ಕಳೆ ತೆಗಿಲಿಕ್ಕೆ ಬ್ರಷ್ ಕಟ್ರು. ಆ ಬ್ರಷ್ ಕಟ್ರಲ್ಲಿ ವೆರೈಟಿ ಕ್ವಾಲಿಟಿ ಇದೆ, ತುಂಬ ಇದೆ. ಬಟ್ ಸುಮಾರು ಎಲ್ಲ ಕಂಪ್ನಿಗಳು ಅವ್ರದ್ದೇ ವಿಶೇಷತೆಗಳಿದ್ದಾವೆ. ನಾವು ಏನು ಮಾಡಿದ್ವಿ, ಯಾವುದೋ ಒಂದು ಕಂಪ್ನಿ ತಂದು ಕೊಡೋದು. ಅವನಿಗೀಗ ಉದಾಹರಣೆಗೆ ನೋಡಿ, ಮಾರ್ಕೆಟಲ್ಲಿ ಒಂದು 6,000 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ. 6,000 ರೂಪಾಯಿ ಎಲ್ಲ ರಿಪೇರಿ ಮಾಡಲಿಕ್ಕಾಗಲ್ಲ. ಈಗ ನಾವು ನಮ್ಮದು ಬ್ರಷ್ ಕಟ್ರು ಬಂದು ನಾವು 8,000 ರೂಪಾಯಿಂದ ಇಟ್ಟಿದ್ದೀವಿ. ಒಳ್ಳೆ ಕ್ವಾಲಿಟಿ ಲ್ಯಾಂಡ್ಸನ್ ಕಂಪ್ನಿದು ಒಂದು 6 ತಿಂಗಳು ವಾರಂಟಿ ಜೊತೆಯಲ್ಲಿ 8,000 ರೂಪಾಯಿ ಇಟ್ಟಿದ್ದೀವಿ. ಅದು ವಿಶೇಷತೆ ಏನಂದರೆ, ಬೇರೆದು 8,000 ರೂಪಾಯಿಗೆ ಮಾಡಿದ್ರೆ ಅಲ್ಲಿ ಕ್ವಾಲಿಟಿ ಕಡಿಮೆ ಇರುತ್ತೆ. ಕಾರಣ ಅಂದರೆ ಒಬ್ಬ ಲಾಭ ತಿಂದಿರ್ತಾನೆ. ಇದು ಬಿಸ್ನೆಸ್ಸು. ನಾವು ಸೇವೆ ಜೊತೆ ಬಿಸ್ನೆಸ್ಸು ಉಂಟು. ಯಾಕೆಂದರೆ ಸುಮ್ಮನೆ ಅವೆಲ್ಲ ಸುಳ್ಳು ಹೇಳೋದು ಎಲ್ರಿಗೂ ಗೊತ್ತಿರೋ ವಿಷಯ. ಅದು ಸತ್ಯ ಅಲ್ಲ. ನಾನು ಅನ್ನ ತಿಂದ್ರೇ ರೈತರಿಗೆ ನಾನು ಸೇವೆ ಕೊಡೋಕ್ಕಾಗೋದು. ಅವ್ರು ಬಂದರೆ ನನಗೆ ಅನ್ನ ಸಿಗುತ್ತೆ. ಆ 8,000 ರೂಪಾಯಿದಲ್ಲಿ ನಾನೇ ನೇರವಾಗಿ ನನ್ನ ಕಂಪ್ನಿಲಿ ಮಾಡಿದ್ರೆ ಇನ್ನೂ ಕ್ವಾಲಿಟಿ ಕೊಡ್ಬೋದು. ಈ 8,000 ರೂಪಾಯಿದು ಬೇರೆ ಕಡೆ ನಿಮ್ಗೆ 11,000 ರೂಪಾಯಿ ಆಗಿರುತ್ತೆ. ನಾನು ಕ್ವಾಲಿಟಿ ಕೊಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ನಾವು ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಒಂದೊಂದು ಮಾಡೆಲ್ ಮುಖಾಂತರ ಬ್ರಷ್ ಕಟ್ರ್ಗಳಲ್ಲಿ ನಮ್ಮಲ್ಲಿ 6 ಮಾಡೆಲ್ ಬ್ರಷ್ ಕಟ್ರ್ ಮಾಡಿದ್ದೀವಿ. ಎಲ್ಲ ಲ್ಯಾಂಡ್ಸನ್ ಕಂಪ್ನಿದು ಎಲ್ಲ ಒಳ್ಳೆ ಕ್ವಾಲಿಟಿದು. ಅದ್ರ ಪ್ರೈಸ್ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಯಾವುದೇ ಪ್ರೈಸು ಹೇಳಿದರೂ ಕೂಡ ನಮ್ಮಲ್ಲಿ ಪ್ರೈಸ್ ಸಿಗುತ್ತೆ. ನಮ್ಮ ಡೀಲರ್ಗಳ ಹತ್ರ ಹೋದರೆ ಕನಿಷ್ಠ ಪಕ್ಷ 5-10% ನಿಮಗೆ ಪ್ರೈಸ್ ಜಾಸ್ತಿ ಆಗಿರುತ್ತೆ. ಕಾರಣ ಅವ್ರು ಇಲ್ಲಿಂದ ತೊಗೊಂಡು ಹೋಗಬೇಕು, ಟ್ರಾನ್ಸ್ಪೋರ್ಟೇಷನ್ನು ಪ್ರಾಫಿಟ್ ಇದ್ದೇ ಇರುತ್ತೆ. ಅದನ್ನು ದಯವಿಟ್ಟು ಮೈಂಡ್ಗಿಟ್ಕೊಳ್ಳಿ. ಇದೇ ಪ್ರೈಸ್ಗೆ ಅಲ್ಲಿ ಕೊಡಿ ಅನ್ನೋದು ತಪ್ಪಾಗುತ್ತೆ. ಯಾಕೆ ಸರ್ವಿಸ್ ವೇರ್ ಪಾರ್ಟ್ಸ್ ಎಲ್ಲ ಕೊಡ್ತಾರೆ. ಹಾಗಾಗಿ 1 ಬೈ 1 ಹೇಳ್ತಾ ಹೋಗ್ತೀನಿ ಬನ್ನಿ. ಈ ಮಿಷಿನ್ ಇದೆಯಲ್ಲ, ಈ ಕಳೆ ತೆಗಿಲಿಕ್ಕೆ ಬ್ರಷ್ ಕಟ್ರ್ಗಳಲ್ಲಿ ಬೇಸಿಕ್ ಮಾಡಲ್ ಇದು. ಬೇಸಿಕ್ ಮಾಡಲ್ ಅಂತ ಹೇಳಿದ್ರೆ ಫಸ್ಟು ನಾವು ಬೇರೆ ಕಂಪ್ನಿದ ತಂದು ನಾವು ಏನು ಕಡಿಮೆ ಕೊಡ್ತಿದ್ವಿ ಅದೇ ರೇಟಿಗೆ 8,000 ರೂಪಾಯಿಲಿ ನಮ್ಮ ಲ್ಯಾಂಡ್ಸನ್ ಕಂಪ್ನಿಲಿ ಒಳ್ಳೆ ಕ್ವಾಲಿಟಿ ಮಾಡಿದ್ದೀವಿ. 6 ತಿಂಗಳು ಕಂಪ್ನಿ ವಾರಂಟಿ ಬರುತ್ತೆ. ಸ್ಟ್ಯಾಂಡರ್ಡ್ ಅಸೆಸರೀಸ್ ಬರುತ್ತೆ. ಇದು ಟ್ರಿಮ್ಮರ್ ಹೆಡ್ಡು, ದಾರ ಹಾಕ್ಕೊಳ್ಳಿಕ್ಕೆ ಟ್ರಿಮ್ಮರ್ ಹೆಡ್ಡು, ಮತ್ತು 2 ಕಡೆ ಬ್ಲೇಡು, ಒಳ್ಳೆ ಕ್ವಾಲಿಟಿ ಬೆಲ್ಟು, ಗಾರ್ಡು, ಪೆಟ್ರೋಲ್ ಟ್ಯಾಂಕು, ಅಸೆಸರೀಸು,
ಇದು ನೋಡಿ ನೀವು ಕಾಮನ್ನಾಗಿ ಎಲ್ಲ ನಾರ್ಮಲ್ 8,000 ರೂಪಾಯಿ ಇದ್ರೂ ಇದೆಲ್ಲ ಬರಲ್ಲ. ಹೆವಿ ಗೇರ್ ಕೇಸು, ಇದು ಲಿಂಕ್ಗಳಾಗ್ಬೋದು, ಕ್ಲಚ್ ಅಸೆಂಬ್ಲಿ ಆಗ್ಬೋದು, ಪ್ರತಿಯೊಂದು ಕೂಡ. ಜೊತೆಗೆ ಈ ಕೆಲವೊಬ್ರು ಏನಾಗುತ್ತೆ ಅಂದರೆ ಯಾವುದೋ ಬರೋದು, ಯಾವುದೋ ಸ್ಟಿಕ್ಕರ್ ಹಾಕೊಳ್ಳೋದು ಅದೆಲ್ಲ ಇರ್ತದೆ. ಇಲ್ಲ, ಖಂಡಿತವಾಗಿ ನಾವು ಕಂಪ್ನಿ ನೇರವಾಗಿ ನಮ್ಮ ಲ್ಯಾಂಡ್ಸನ್ ಕಂಪ್ನಿ ಇದೆ. ನೀವೆಲ್ಲ ಅದಕ್ಕೋಸ್ಕರ ನಾನು ಬಾಕ್ಸ್ ಎಲ್ಲ ಇಡ್ಸಿದ್ದೀನಿ ಹಿಂದೆಗಡೆ ನೋಡಿ. ಇದು ಬಂದು 43 cc ಇಂಜಿನ್ ಬರುತ್ತೆ ಸರ್. ಇದು 6 ತಿಂಗಳು ವಾರಂಟಿ ಬರುತ್ತೆ. ಈ ಕಸ ಹೊಡಿಲಿಕ್ಕೆ, ಕಳೆ ಹೊಡೆಯೋರೆಲ್ಲ ಇದನ್ನು ಯೂಸ್ ಮಾಡ್ಬೋದು ಸರ್. ಇದು ಪೆಟ್ರೋಲ್ ವಿತ್ ಆಯಿಲ್ 2 ಸ್ಟ್ರೋಕ್ ಬರುತ್ತೆ. ಪೆಟ್ರೋಲ್ ಜೊತೆಲಿ ಆಯಿಲ್ ಹಾಕಬೇಕು. 1 ಲೀಟ್ರಿಗೆ 1 ಕಾಲಿಂದ 1.5 ಗಂಟೆ ಕೆಲಸ ಮಾಡುತ್ತೆ. ಯಾವುದೇ ನೀವು ಮಿಷಿನ್ ತೊಗೊಳ್ಳಿ, ಒಂದು ಟ್ಯಾಂಕ್ ಪೆಟ್ರೋಲ್ ಖಾಲಿ ಆದ್ಮೇಲೆ ನಿಲ್ಲಿಸಬೇಕು, ಆವಾಗ ಮಿಷಿನ್ ಚೆನ್ನಾಗಿ ಬರುತ್ತೆ. ಇದು ಹೇರ್ ಕೂಲ್ಡ್ ಮಿಷಿನ್ ಬರುತ್ತೆ, ರೆಸ್ಟ್ ಕೊಡಬೇಕು. 6 ತಿಂಗಳು ಕಂಪ್ನಿ ವಾರಂಟಿ ಬರುತ್ತೆ. ನಮ್ಮಲ್ಲಿ ಇದು 8,000 ರೂಪಾಯಿ. ಡೀಲರಲ್ಲಿ ನಿಮ್ಗೆ ಜಾಸ್ತಿ ಇರ್ಬೋದು, 5ರಿಂದ 10%. ತುಂಬ ಜಾಸ್ತಿ ಆದರೆ ನಾವು ಇನ್ಫಾರ್ಮ್ ಮಾಡ್ತೀವಿ, ಇರಲ್ಲ. ಇದು 8,000 ರೂಪಾಯಿ ಸರ್. ಅದು ನೆಕ್ಸ್ಟು ಸರ್, ಈಗ ರೇಸ್ಮೆ ಬುಡ ಹೊಡಿತಾರೆ, ದೊಡ್ಡ ದೊಡ್ಡ ಹೆವಿ ಡ್ಯೂಟಿ ಮಾಡ್ತಾರೆ. ಅದಕ್ಕಿಂತ ನೆಕ್ಸ್ಟು ಹೈಜೆನಿಕ್ ಕ್ವಾಲಿಟಿ ಅಂತ ಹೇಳಿದ್ರೆ ನೋಡಿ, ಇದು 52 cc ಲ್ಯಾಂಡ್ಸನ್ನಲ್ಲಿ 52 cc ಇಂಜಿನ್. ಇದು ಹೆವಿ ಡ್ಯೂಟಿ ಮಿಷಿನು. ನೀವು ಅಬ್ಸರ್ವ್ ಮಾಡ್ಬೋದು. ಇಂಜಿನ್ ಡಿಸೈನ್ ಎಲ್ಲ ಯೂನಿಕ್ ಆಗಿದೆ. ನಿಮ್ಮದು ಪ್ರತಿಯೊಂದು ಲಿಂಕರ್ ಆಗ್ಬೋದು, ಗ್ರಿಪ್ಪರ್ ಆಗ್ಬೋದು, ಪ್ರತಿಯೊಂದು ಹೈಜೆನಿಕ್ ಆಗಿರ್ತದೆ. ಇದೆಲ್ಲ ನೋಡಿ, ಸೇಮ್ ಸ್ಟ್ಯಾಂಡರ್ಡ್ ಅಸೆಸರೀಸ್ ಬರುತ್ತೆ. ಬ್ಲೇಡ್ ಬರುತ್ತೆ, ಇದು ಡಬಲ್ ಸೈಡ್ ಬ್ಲೇಡ್ ಬರುತ್ತೆ, ಬೆಲ್ಟ್ ಬರುತ್ತೆ. ಇದೊಂದು ಟೋಟಲಿ ಒಂದು ಯೂನಿಕ್ ಪ್ರಾಡಕ್ಟ್ ಸರ್. ಇದೆಲ್ಲ ನೋಡಿ ಸರ್, ಟೋಟಲ್ ಯೂನಿಕ್ ಪ್ರಾಡಕ್ಟ್ ಇದೆಲ್ಲ ನೋಡಿ. ಟೋಟಲ್ ಡಿಫ್ರೆಂಟಾಗಿ ಬರುತ್ತೆ ಇದೆಲ್ಲ. ಲ್ಯಾಂಡ್ಸನ್ನು ಎಲ್ಲ ಲ್ಯಾಂಡ್ಸನ್ ಕಂಪ್ನಿ ಇದೆ. ಇದು ಬಂದು ನಿಮಗೆ ನಮ್ಮ ಪ್ರೈಸ್ ಬಂದು 11,000 ರೂಪಾಯಿ. 11,000 ರೂಪಾಯಿ ಇರುತ್ತೆ ಈ ಪ್ರೈಸು. ಅದು ನೆಕ್ಸ್ಟು ಬಂದರೆ ಸರ್, ಇನ್ನೊಂದು ಪೆಟ್ರೋಲ್ ಜೊತೆ ಆಯಿಲ್ 2 ಸ್ಟ್ರೋಕಲ್ಲೇ 143 ಅಂತ ಹೇಳ್ತಾರೆ, G45 ಅಂತಾರೆ. ಇದು ಟ್ರೆಂಡಿಂಗ್ ಮಾಡೋದು ಏನಂದರೆ, ಇದು ವಿಶೇಷತೆ ಏನಂದರೆ ಜಪಾನ್ ವಾಲ್ಬ್ರೋ ಕಾರ್ಬೊರೇಟ್ ಇರುತ್ತೆ. ಈ ಕಾರ್ಬೊರೇಟು ಬರುತ್ತಲ್ಲ, ಇದು ಜಪಾನ್ ವಾಲ್ಬ್ರೋ ಕಾರ್ಬೊರೇಟು. 1 ಲೀಟ್ರಿಗೆ 2.5ರಿಂದ 3 ಅವರ್ ಮೈಲೇಜ್ ಬರುತ್ತೆ. 3 ಅವರ್ ಬರುತ್ತೆ. ಹಾಂ, ಏನಾಗುತ್ತೆ ಈಗ ನೀವು ಕಳೆ ಹೊಡಿತೀರಿ ನೋಡಿ, ಕಳೆ ಹೊಡಿಲಿಕ್ಕೆ ನಿಮಗೆ ಒಂದು 2.5ರಿಂದ 3 ಅವರ್ ಬರುತ್ತೆ. ಈಗ ರೇಸ್ಮೆ ಬುಡ ಕಟ್ ಮಾಡಿದ್ರೆ, ಹೆವಿ ಡ್ಯೂಟಿ ಕೆಲಸ ಮಾಡಿದ್ರೆ 2ರಿಂದ 2.5 ಗಂಟೆ ಬರುತ್ತೆ ನೋಡಿ. ವೈಬ್ರೇಷನ್ ಪ್ಯಾಡು ಇದು ನಿಮಗೆ CC ಬಂದು 43 cc ಬರುತ್ತೆ. ಬಟ್ HP ಜಾಸ್ತಿ ಬರುತ್ತೆ, 2.1 HP ಬರುತ್ತೆ. RPM ತುಂಬ ಇಂಜಿನ್ ಸ್ಪೀಡ್ ಇರುತ್ತೆ. 2.5ರಿಂದ 3 ಅವರ್ ಮೈಲೇಜ್ ಬರುತ್ತೆ. ಇದು ಟೋಟಲ್ ಹೆವಿ ಡ್ಯೂಟಿ. ಇದಕ್ಕೆ ಸೇಮ್ ಡಬಲ್ ಬೆಲ್ಟ್ ಬರುತ್ತೆ. ಇದಕ್ಕೆ ಟಾಪ್ ಆ್ಯಂಡ್ ಗೋ ಬರೋದು, ಟ್ರಿಮ್ಮರ್ ಲೈನ್ ಹಾಕ್ಕೊಳ್ಳೋದು ಅಂತ ಹೆವಿ ಕ್ವಾಲಿಟಿ. ಇದು ಹೆವಿ ಕ್ವಾಲಿಟಿ ಗಾರ್ಡು, ಬ್ಲೇಡು, ಸ್ಟ್ಯಾಂಡರ್ಡ್ ಅಸೆಸರೀಸ್ ಬರುತ್ತೆ. ಇದ್ರ ಪ್ರೈಸ್ ಬಂದು 15,000 ರೂಪಾಯಿ ಬರುತ್ತೆ. ಇದು ಇನ್ನೂ ಈಗ 2 ಸ್ಟ್ರೋಕ್ ಕ್ಯಾಟಗಿರಿಲಿ ನಿಮಗೆ 8,000 ಹೇಳಿದೆ, 11,000 ಹೇಳಿದೆ, 15,000. ಇದು 15,000 ಹೆವಿ ಕ್ಯಾಟಗಿರಿ. ಓಕೆನಾ. ನಮಗೆ ಅಂಥ ಹೆವಿ ಡ್ಯೂಟಿ ಇಲ್ಲ ಅಂದರೆ ಮಿಡ್ ವರ್ಷನ್ ಹೋಗಿ, ಸ್ಮಾಲ್ ಅಂದರೆ ಬೇಸಿಕ್ ಹೋಗಿ. ಹೆವಿ ಡ್ಯೂಟಿ ಅಂದರೆ ಇದು 3 ಕ್ವಾಲಿಟಿ ಬರುತ್ತೆ. ಬರೀ ಹೌದು. ಈಗ ಬರೀ ಪೆಟ್ರೋಲ್ ಬೇಕು ನಮಗೆ, ಪೆಟ್ರೋಲ್ ವಿತ್ ಆಯಿಲ್ ಮೇಂಟೈನ್ ಮಾಡೋದು ಬೇಡ ಅಂತ ಹೇಳಿದ್ರೆ ಅದು 4 ಸ್ಟ್ರೋಕು. ಅದರಲ್ಲಿ ನೋಡಿ 35 cc ಇಂಜಿನ್. ಇದು 35 cc ಇಂಜಿನ್ ಬರ್ತದೆ. ಮಾಡೆಲ್ ಬಂದ್ಬಿಟ್ಟು LSBC 350 ಅಂತೇಳಿ. ಇದು ನಿಮಗೆ ಬರೀ ಪೆಟ್ರೋಲ್ ಆಗುತ್ತೆ. ಇದು 1 ಲೀಟ್ರಿಗೆ 1 ಕಾಲಿಂದ 1.5 ಗಂಟೆ ಮೈಲೇಜ್ ಬರುತ್ತೆ. ಇದು ನೋಡಿ, ಸ್ಟ್ಯಾಂಡರ್ಡ್ ಅಸೆಸರೀಸ್ ಎಲ್ಲ ಬರುತ್ತೆ. ಬೆಲ್ಟಿಂದ ಹಿಡಿದು ಬ್ಲೇಡು, ಟ್ರಿಮ್ಮರ್ ಹೆಡ್ಡು, ಗಾರ್ಡು, ಮತ್ತು ನಿಮ್ಗೆ ಆಯಿಲ್ ಅಳತೆ ಹಾಕ್ಲಿಕ್ಕೆ. ಆಮೇಲೆ ಸ್ಕ್ರೂಗಳು ಕೆಲವೊಂದರಲ್ಲಿ ಏನಾಗುತ್ತೆ, ಎಲ್ಲ ಇದು ಟೂಲ್ಸ್ ಕೊಟ್ಟಿರಲ್ಲ. ಸ್ಕ್ರೂ ಡ್ರೈವರು, ಆಲಂಕಿ, ಸ್ಪ್ಯಾನರು, ಪ್ಲಗ್ ಸ್ಪ್ಯಾನರು ಎಲ್ಲ ಸ್ಟ್ಯಾಂಡರ್ಡ್ ಮಾಡಿದ್ದೀವಿ. ಇದು ಬಂದು ನಮ್ಮದು 11,000 ರೂಪಾಯಿ ಬರುತ್ತೆ ನೋಡಿ. ತುಂಬ ಕಡಿಮೆ ಕ್ವಾಲಿಟಿದು 9,000 ಬರುತ್ತೆ. ಇದು ನಾವೇನು ಹೇಳ್ತಾ ಇದ್ದೀನಿ, 6 ತಿಂಗಳು ವಾರಂಟಿ, ಕ್ವಾಲಿಟಿ ಇರೋದು, ರಿಪೇರಿ ಮಾಡುವಂಥದ್ದು, ಮೈಂಡ್ ಇಟ್ಕೊಳ್ಳಿ. ನಾರ್ಮಲ್ ಕ್ವಾಲಿಟಿ ನಾನು ಕಂಪ್ನಿಲಿ ಯಾವುದ್ರಲ್ಲೂ ಮಾಡಿಲ್ಲ. ನಮಗೆ ಕಂಪ್ನಿಲಿ ನಾವು ನೇರವಾಗಿರೋದ್ರಿಂದ ಇನ್ನೂ ಕಡಿಮೆ ಮಾಡ್ಬೋದು, ಅದು ಕ್ವಾಲಿಟಿ ಕೊಡೋಕ್ಕೆ ಬರಲ್ಲ. ಇದು 11,000 ರೂಪಾಯಿ. ಅದರಲ್ಲೇ ಸ್ವಲ್ಪ ಪವರ್ ಬೇಕು, 4 ಸ್ಟ್ರೋಕಲ್ಲೇ ಬೇಕು, CC ಜಾಸ್ತಿ ಇರಬೇಕು ಅಂದವ್ರಿಗೆ 50 cc ಮಾಡಿದ್ದೀವಿ. 4 ಸ್ಟ್ರೋಕಲ್ಲಿ ಹೆವಿ ಡ್ಯೂಟಿ ಇದು ಓಕೆನಾ. 50 cc ಇಂಜಿನ್ ಬರೀ ಪೆಟ್ರೋಲಲ್ಲಿ. ಇದರಲ್ಲಿ ಸ್ಟ್ಯಾಂಡರ್ಡ್ ಅಸೆಸರೀಸ್ ಹಾಕಿದ್ದೀವಿ ಸೇಮ್. ಇದು CC ಜಾಸ್ತಿ ನಿಮಗೆ. ಇದು ಬಂದುಬಿಟ್ಟು ಪ್ರೈಸು 15,000 ಇದೆ. 4 ಸ್ಟ್ರೋಕಲ್ಲಿ 2 ಕ್ವಾಲಿಟಿ, ಒಂದು 11,000, ಒಂದು 15,000. 2 ಸ್ಟ್ರೋಕಲ್ಲಿ 3 ಕ್ವಾಲಿಟಿ, 8,000, 11,000, 15,000. ನಿಮ್ಗೆ ಎಲ್ಲ ಬಂದು 6 ಮಂತ್ ವಾರಂಟಿ ಬರುತ್ತೆ. ಹೈಜೆನಿಕ್ ಕ್ವಾಲಿಟಿ ಇರುತ್ತೆ. ಇದರಲ್ಲಿ ಜೊತೆಗೆ ಈ ಬ್ರಷ್ ಕಟ್ರಲ್ಲಿ ನಮ್ಗೆ ಆಗ್ತಾಯಿಲ್ಲ, ವಯಸ್ಸಾದವ್ರು ಹೊಡಿಯೋಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು ವೀಲ್ ಬರೋದು ಕೇಳ್ತಾರಲ್ಲ, ಆ ಕ್ಯಾಟಗಿರಿನೂ ಮಾಡಿದ್ದೀವಿ ನೋಡಿ. ಅದರಲ್ಲಿ ವೀಲ್ ಕ್ಯಾಟಗಿರಿ. ಇದು ವೀಲ್ ಕ್ಯಾಟಗಿರಿಲಿ ಏನು ಮಾಡಿದ್ದೀವಿ ನಾವು, 2 ಸ್ಟ್ರೋಕ್ ಇಂಜಿನ್ನು. ವೀಲ್ ಕ್ಯಾಟಗಿರಿ ಕೇಳೋರು ಆಲ್ಮೋಸ್ಟ್ರು ಈ ಫಾರ್ಮ್ ಹೌಸ್ ಮಾಡಿರೋರು, ಹೊಸ್ದಾಗೆ ಬೆಂಗಳೂರಿಂದ ಬಂದು ಲೈಕ್ ಫಾರ್ಮ್ ಹೌಸು, ಲೇಡೀಸ್ಗಳು ಇರುವಂಥದ್ದು, ಅವ್ರಿಗೆ ಸ್ವಲ್ಪ ಮೇಂಟೆನೆನ್ಸ್ ಆಗಲಿ ಬರೀ ಪೆಟ್ರೋಲ್ ಅಂತೇಳಿ 4 ಸ್ಟ್ರೋಕ್ ಇಂಜಿನಲ್ಲಿ ಮಾಡಿದ್ದೀವಿ 35 cc. ನಾವು ಇಷ್ಟು ದಿನ ಬೇರೆದು ಮಾಡ್ತಿದ್ವಿ, ಇದೆಲ್ಲ ಸ್ಟ್ರೆಂತ್ ಇರಲಿಲ್ಲ, ಹಿಂಗೆ ಸೇಕ್ ಆಗ್ತಿತ್ತು. ಇದು ನೋಡಿ, ಗಟ್ಟಿ ಟೈರ್. ಇದು ಗಟ್ಟಿ ಟೈರ್ ಬರುತ್ತೆ, ಏನೂ ಆಗಲ್ಲ.
ಮತ್ತು ಇದೆಲ್ಲ ಹೆವಿ ಹ್ಯಾಂಗಲ್ ಬರುತ್ತೆ. ಎಷ್ಟು ಲೀಟ್ರ್ ನೋಡಿ, ಕೆಲವೊಂದು ಫಿಕ್ಸ್ ಮಾಡಿ ಇಡಬೇಕು, ಹಾಗೆ ಹೊಡಿದು ಇದು ಹಂಗಲ್ಲ ನೋಡಿ, ಈಸಿ. ಜೊತೆಗೆ ನಮ್ಮ ಲ್ಯಾಂಡ್ಸನ್ ಇಂಜಿನಲ್ಲಿ ನಿಮ್ಗೆ ಹೈ ಕ್ವಾಲಿಟಿ ಮಾಡಿದ್ದೀವಿ. ಇಷ್ಟು ದಿನ ನಾವು 13,800 ನಾರ್ಮಲ್ಲೇ ಕೊಡ್ತಿದ್ವಿ, ನಾರ್ಮಲ್ ಕ್ವಾಲಿಟಿ. ಇದು ಬಂದುಬಿಟ್ಟು ನಿಮಗೆ 12,500 ರೂಪಾಯಿ ನಾವೀಗ ಇಕ್ಕಿದ್ದೀವಿ. 12,500 ರೂಪಾಯಿ ಹೆವಿ ಕ್ವಾಲಿಟಿ. ಇದು ಕೂಡ 6 ತಿಂಗಳು ವಾರಂಟಿ ಬರುತ್ತೆ. ಬ್ರಷ್ ಕಟ್ರಿಗೆ ಆಗಲಿಕ್ಕೆ ಏನು ನಾವು ಆಲ್ರೆಡಿ ನಾರ್ಮಲ್ ಬ್ರಷ್ ಕಟ್ರ್ ಇದೆ ನಮ್ಮ ಹತ್ರ, ವೀಲ್ ಇಲ್ಲ. ಅದೇ ಬ್ರಷ್ ಕಟ್ರಿಗೆ ಬೇಕಂದ್ರೆ ಈ ಸ್ಟ್ಯಾಂಡ್ ಆಗುತ್ತೆ. ಸ್ಟ್ಯಾಂಡು ಫಿಟ್ಟಿಂಗ್ ಮಾಡಿಬಿಟ್ಟು ಹಿಡ್ಕೊಂಡು ಹೋಗೋದು. ಇದು 2,800 ರೂಪಾಯಿ ಆಗುತ್ತೆ ಇದ್ರ ಬೆಲೆ. ಇದರಲ್ಲಿ ಏನು ಗೊತ್ತಾ, ಕ್ವಾಲಿಟಿ ಟೈರ್ ಮೇಲೆ ಡಿಪೆಂಡ್ ಆಗ್ತದೆ ಪ್ರೈಸು. ನಿಮ್ಗೆ 2,000ರಿಂದ 3,500 ತನಕ ಇರ್ತದೆ. ಇದು 2,800 ರೂಪಾಯಿ ಆಗುತ್ತೆ. ಅದಕ್ಕೆ ಹಾಕ್ಕೊಂಡು ಕೆಲಸ ಮಾಡುವಂಥದ್ದು ಸರ್. ಇದು ಇನ್ನೊಂದು ಏನಂದರೆ, ಗುಣಿ ಹಾಕ್ಲಿಕ್ಕೆ ಡಿಗ್ಗರ್ ಅಂತ ಹೇಳ್ತೀವಿ, ಅರ್ಥ ಆಗರ್ ಅಂತ ಹೇಳ್ತೀವಿ. ಫಸ್ಟೆಲ್ಲ ಏನು ಮಾಡ್ತಾಯಿದ್ವಿ, ನಮ್ಮಲ್ಲಿ ಹೈ ಕ್ವಾಲಿಟಿದು ಮಾತ್ರ ಇಟ್ಟಿದ್ವಿ. ಈ ಹೈ ಕ್ವಾಲಿಟಿದು ಏನಾಗುತ್ತೆ, ಬಾಡಿಗೆ ಹೊಡೆಯೋರಿಗೆ ತುಂಬ ಲಾರ್ಜ್ ಸ್ಕೇಲ್ ಹೊಡೆಯೋರಿಗೆ ಆಗ್ತಿತ್ತು. ಈ ಮಿಡ್ ವರ್ಸನಿಗೆ ಸ್ವಂತಕ್ಕೆ ನಮ್ಮಲ್ಲಿ ಬೇರೆ ತಂದು ಮಾಡ್ತಿದ್ವಿ. ಈಗ ನಾವೇನು ಮಾಡಿ, ನಮ್ಮ ಲ್ಯಾಂಡ್ಸನ್ ಕಂಪ್ನಿಲೇ ಒಳ್ಳೆ ಕ್ವಾಲಿಟಿದು ಒಂದು ಬೆಸ್ಟ್ ಪ್ರೈಸಲ್ಲಿ ಇಕ್ಕಿದ್ದೀವಿ. ಇದು 13,500ಕ್ಕೆ ಈಗ ನಾವು ಒಂದಡಿ ಬಿಟ್ಟು, ದೊಡ್ಡ ಬಿಟ್ಟು, ಡಬಲ್ ಲೇಯರ್ ಬರ್ತದೆ. ಇದರಲ್ಲಿ ಬಿಟ್ಟಲ್ಲಿ ಸಿಂಗಲ್ ಲೇಯರ್ ಬರುತ್ತೆ, ಡಬಲ್ ಲೇಯರ್ ಬರ್ತದೆ. ಫ್ರಂಟಲ್ಲಿ ಜಿಗ್ಜಾಗ್ ಪಾಯಿಂಟ್ ಇರುತ್ತೆ, ಏನು ಎಫೆಕ್ಟಿವ್ ಆಗಿ ಕಿಡಲಿಕ್ಕೆ ಇದು. ಮತ್ತು ಹೆವಿ ಗೇರ್ ಬಾಕ್ಸು, ಒಳ್ಳೆ ಗುಡ್ ಇಂಜಿನು. 13,500ಕ್ಕೆ ನಿಮಗೆ ನಮ್ಮ ಲ್ಯಾಂಡ್ಸನ್ ಕಂಪ್ನಿಲೇ ಸಿಗುತ್ತೆ. ಬ್ಯಾಟ್ರಿ ಸ್ಪೇರು ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ಈ ಗ್ರಾಮಾಂತರದಲ್ಲಿ ಔಷಧಿ ಹೊಡೆ ತುಂಬ ಬರುತ್ತೆ. ಬ್ಯಾಟ್ರಿ ಸ್ಪೇರ್ಗಳು ಇಲ್ಲ ಅಂದಿದ್ರೆ ನಾವು ಮೇಂಟೈನ್ ಮಾಡೋಕ್ಕೆ ಆಗ್ತಿರಲ್ಲ. ಫಸ್ಟೆಲ್ಲ ಕೈಯಲ್ಲಿ ಹೊಡಿತಿದ್ರು, ಗಡಾರ್ ಪಂಪಲ್ಲಿ 3 ಜನ ಬೇಕಾಗಿತ್ತು. ಬೆನ್ನಿಗೆ ಹಾಕೊಳ್ಳೋ ಬ್ಯಾಟ್ರಿ ಸ್ಪೇರು. ಇದ್ರ ವಿಶೇಷ ಏನು ಗೊತ್ತಾ, 20 ಲೀಟ್ರದ್ದು ದೊಡ್ಡ ಕೆಪಾಸಿಟಿ, 2 ಕೆಪಾಸಿಟಿ ಬ್ಯಾಟ್ರಿ, ಡಬಲ್ ಮೋಟ್ರು, 2 ಗನ್ ಬರುತ್ತೆ. ನಮ್ಮ ಚಿಕ್ಕಬಳ್ಳಾಪುರ ಜನಕ್ಕಿದೆಲ್ಲ ಆರಾಮಾಗಿ ಗೊತ್ತು. ಇದು ನಾರ್ಮಲ್ ಕ್ಯಾಟಗಿರಿ ನಾವು ಬೇರೆಯವ್ರು ತಂದು ಮಾಡ್ತಿದ್ದೋ, ಈಗ ನಮ್ಮ ಲ್ಯಾಂಡ್ಸನ್ನಲ್ಲೇ ಮಾಡಿದ್ದೀವಿ. ಲ್ಯಾಂಡ್ಸನ್ನಲ್ಲಿ ಬರೀ 2,800 ರೂಪಾಯಿಗೆ ಈ ಹೈ ಕ್ವಾಲಿಟಿ ಕೊಡ್ತೀವಿ. ಒಳಗಡೆ ಕಾಮನ್ ಆಗಿ ಮೋಟ್ರ್ ಬರುತ್ತೆ, ಅದೆಲ್ಲ ಅಲ್ಯೂಮಿನಿಯಂ ಬರುತ್ತೆ ನಾರ್ಮಲಲ್ಲಿ. ನಾವು ನಮ್ಮ ಬ್ರ್ಯಾಂಡ್ ಅಲ್ವಾ ಅಂತ ಹೇಳಿ ಮಾರ್ಕೆಟಿಂಗ್ ಪರ್ಪಸ್ಗೆ ಇದು ಕೊಡ್ತಾ ಇರೋದಷ್ಟೇ, ಇದು ಲಾಭಾಂಶಕ್ಕಲ್ಲ. ಒಳಗಡೆ ಕಾಪರ್ ಮೋಟ್ರ್ ಬರುತ್ತೆ. ಒಂದು ಸಲ ಚಾರ್ಜ್ ಮಾಡಿದ್ರೆ 400 ಲೀಟ್ರ್ ಸ್ಪ್ರೇ ಮಾಡುತ್ತೆ. ಓಕೆನಾ, ದೊಡ್ಡ ಟ್ಯಾಂಕ್ ಇರುತ್ತೆ. ನೀವು ಫುಲ್ ಫಿಲಪ್ ಮಾಡ್ತೀನಿ ಅಂದರೆ 22 ಬರುತ್ತೆ. ಇಲ್ಲಿ ತನಕ ಫಿಲಪ್ ಮಾಡಿದ್ರೆ 20 ಲೀಟ್ರ್ ಬರುತ್ತೆ. ಎಲ್ಲ ಕೂಡ ನಮ್ಮ ಲ್ಯಾಂಡ್ಸನ್ನಲ್ಲಿ. ಓಕೆನಾ. ಇದಕ್ಕೆ ನೋಡಿ ವಾರಂಟಿ ಅಂತ ಬರಲ್ಲ. ಕಾರಣ ಅಂದರೆ ಕೆಲವರು ವಾರಂಟಿ ಅಂತ ಕೊಡ್ತಾರೆ, ಏನಂದರೆ ಬ್ಯಾಟ್ರಿ ಊದ್ಕೊಂಡ್ರಿ ಅಂತ ಕೊಡ್ತಾರೆ. ಯಾವ ಬ್ಯಾಟ್ರಿ ಊದ್ಕೊಳ್ಳಲ್ಲ, ಅದೆಲ್ಲ ರೈತರಿಗೆ ಮಿಸ್ಗೈಡ್ ಮಾಡೋದು. ಈ ಏನೋ ಒಂದು ಇಮಿಡಿಯೇಟ್ಲಿ ಬಂತಂದರೆ ಮಾಡಿ ಕೊಡ್ತೀವಿ, ಇದನ್ನು ಮೇಂಟೈನ್ ಮಾಡ್ಕೋಬೇಕು. ಈಗ ನೋಡಿ, ಔಷಧಿ ಹೊಡೆದಾದ್ಮೇಲೆ ಒಳ್ಳೆ ನೀರು ಟ್ಯಾಂಕ್ ಹಾಕ್ಬಿಟ್ಟು ಕೆಲವರು ತೊಳೆದು ಇದ್ಬಿಡ್ತಾರೆ, ರಾಂಗ್ ಅದು. ಒಳ್ಳೆ ನೀರು ಟ್ಯಾಂಕ್ ಹಾಕಿ ಆನ್ ಮಾಡಿಬಿಟ್ರೆ ಎಲ್ಲೆಲ್ಲಿ ಔಷಧಿ ಹೋಗುತ್ತೋ ಅಲ್ಲೆಲ್ಲಿ ನೀರು ಹೋಗುತ್ತೆ, ಕ್ಲಿಯರ್ ಆಗಿರುತ್ತೆ. ಅದು ಸಣ್ಣ ಮೋಟ್ರ್ ಬರುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ಔಷಧಿ ಹೊಡೆದಾದ್ಮೇಲೆ ಚಾರ್ಜ್ ಮಾಡಿ ಇಡಬೇಕು. ಡ್ರೈ ಬ್ಯಾಟ್ರಿ, ಡಿಸ್ಲರಿ ವಾಟರ್ ಬ್ಯಾಟ್ರಿ ಅಲ್ಲ, ಚಾರ್ಜ್ ಮಾಡಿ ಇಡಬೇಕು. ಇದು ಮಾಡಿಕೊಂಡ್ರೆ ಮಿನಿಮಮ್ 4 to 5 years ಬರುತ್ತೆ ಇದೊಂದು. ಅದಾದಮೇಲೆ ನಮ್ಮಲ್ಲಿ ನೆಕ್ಸ್ಟು ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಹಸುಗಳಿಗೆ ಮೇವು ಅಭಾವ, ಮೇವು ಕಟ್ ಮಾಡಲಿಕ್ಕೆ ಈಗ ತುಂಬ ಹಸು ಸಾಕಾಣಿಕೆ ಏನು ಜಾಸ್ತಿ ಇದೆಯಲ್ಲ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ. ಅದಕ್ಕೆ ಚಾಪ್ ಕಟ್ರು, ಕಾಮನಾಗಿ ಚಾಪ್ ಕಟ್ರು ಗೊತ್ತಿರುತ್ತೆ. ಸುಮಾರು ವೀಡಿಯೋ ಮಾಡಿದ್ದೀವಿ, ಲಾಸ್ಟ್ ವೀಡಿಯೋದಲ್ಲೂ ಮಾಡಿದ್ದೀವಿ. ನಮ್ಮ ಚಾಪ್ ಕಟ್ರು ವಿಶೇಷತೆ ಅಂತ ಹೇಳಿದ್ರೆ, ಒಂದು ಈ ಮೋಟ್ರುಗಳಲ್ಲಿ ಚಾಪ್ ಕಟ್ಟಲ್ಲಿ ಬರ್ತಾ ಇರೋದ್ರಲ್ಲಿ ಒಳಗಡೆ ಅಲ್ಯೂಮಿನಿಯಂ ವೈಂಡಿಂಗ್ ಕೊಡ್ತಾರೆ, ಇದು ಕಾಪರ್ ವೈಂಡಿಂಗು. ಜೊತೆಗೆ ಒಳಗಡೆ ರೋಟ್ರು ಬರುತ್ತೆ ಸರ್. ಅದು ನಮಗೆ ಲಾಸ್ಟ್ ವೀಡಿಯೋದಲ್ಲಿ ನನಗೆ ಗೊತ್ತಿರಲಿಲ್ಲ, ಅದು ಈಗ ಕಂಪ್ನಿಗೆ ಹೋದ್ಮೇಲೆ ಗೊತ್ತಾಯಿತು. ಆ ರೋಟ್ರು ಬಂದು ಯೂಸ್ಡು ಹಳೆ ರೋಟ್ರ್ ಹಾಕಿದರೆ 1,000 ರೂಪಾಯಿ ಕಡಿಮೆ, ಹೊಸ ರೋಟ್ರ್ ಹಾಕಿದ್ರೆ 1,000 ಜಾಸ್ತಿ. ಇದು ಹೊಸ ರೋಟ್ರು ವಿತ್ ಅಲ್ಯೂಮಿನಿಯಮ್ಮು. ಜೊತೆಗೆ ಕೆಲವೊಂದರಲ್ಲಿ ಇದ್ರ ವಾರಂಟಿ ಕೊಡಲ್ಲ. ಇದು 6 ತಿಂಗಳು ವಾರಂಟಿ. ಗಂಟೆಗೆ 800 kg ಕಟ್ಟಾಗುತ್ತೆ ಹಸಿದು. ಒಣಗಿರೋದಾದರೆ 600 kg ಕಟ್ಟಾಗುತ್ತೆ. ಅರ್ಧ ಇಂಚು ಬರುತ್ತೆ, 1 ಇಂಚು ಬರುತ್ತೆ. ಗೇರ್ ಬರುತ್ತೆ, ನೋಡಿ ಸಾರ್ಟು ಲೆಂತು ಅಡ್ಜಸ್ಟ್ ಮಾಡ್ಬೋದು. ಜೊತೆಗೆ ಬ್ಲೇಡ್ ಸೌದೋದ್ರೆ ಗ್ರೈಂಡಿಂಗ್ ಕಲ್ಲು ಕೊಟ್ಟಿರ್ತೀವಿ. ನನಗೆ ನೀವು ಇದ್ರದ್ದು ಬ್ಲೇಡ್ ಮಾಡ್ಬೋದು, ಮನೇಲಿ ಏನಾದರೂ ಇದನ್ನು ಗ್ರೈಂಡಿಂಗ್ ಮಾಡ್ಕೋಬೋದು. 4 ಬ್ಲೇಡ್ ಬರುತ್ತೆ, 4 ಬ್ಲೇಡ್ ಬರುತ್ತೆ. 2 ಕಡೆ ಬಾಯಿ ಇರುತ್ತೆ. ಸೌದೋದ್ರೆ ಉಲ್ಟಾ ಹಾಕೋಬೋದು, ಅದು ಸೌದೋದ್ಮೇಲೆ ಗ್ರೈಂಡಿಂಗ್ ಇಟ್ಕೋಬೋದು. 4 ಸಲ ಸೌದೋದ್ರೆ ಬ್ಲೇಡ್ ಚೇಂಜ್ ಮಾಡ್ಬೋದು. ನಮ್ಮದು 2 ವರ್ಷದಿಂದ ಈ ಮಾಡೆಲ್ ಮಾಡಿದ್ದು, ಇದುವರೆಗೂ ಯಾರೂ ಬ್ಲೇಡ್ ಸೌದಿಲ್ಲ. ಲಾಂಗ್ ಟೈಮ್ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 23,800 ಇದೆ. 23,800 ಸ್ಟ್ಯಾಂಡರ್ಡ್ ಪ್ರೈಸ್ ಇದೆ. ಡೀಲರು 500 ರೂಪಾಯಿ ಹೆಚ್ಚು ಕಡಿಮೆ ತೊಗೋಬೋದು. ಇದರಲ್ಲಿ ಕ್ಯಾನ್ವೇ ಬೆಲ್ಟ್ ಅಂತ ಹೇಳ್ತೀವಿ. ಇದು ರೋಟ್ರು ಇರುತ್ತೆ, ರೋಲರು, ಜೊತೆಗೆ ಬೆಲ್ಟೂ ತಿರುಗ್ತಾ ಇರುತ್ತೆ. ಗಂಟೆಗೆ 1 ಟನ್ ಕಟ್ ಮಾಡುತ್ತೆ. ಇದು ಹೆವಿ ಡ್ಯೂಟಿ. ಇದು ಬಂದ್ಬಿಟ್ಟು 25,500 ರೂಪಾಯಿ ಆಗುತ್ತೆ. ಸೇಮ್ ಕಾಪರ್ ವೈಂಡಿಂಗು, ಹೊಸ ರೋಟ್ರು, 6 ತಿಂಗಳು ಕಂಪ್ನಿ ವಾರಂಟಿ ಬರುತ್ತೆ. ಇದು ಸೇಮ್ ನಿಮಗೆ ಗೇರ್ ಬರುತ್ತೆ, ಸಾರ್ಟು ಲೆಂತು, 4 ಬ್ಲೇಡ್ ಬರುತ್ತೆ. ನೋಡಿ ಕೆಲವೊಂದು ಹಿಂಗೆ ಸೇಕ್ ಮಾಡಿದ್ರೆ ಸೇಕ್ ಆಗ್ತದೆ,
ಇದೆಲ್ಲ ಫುಲ್ ಸ್ಟ್ರೆಂತ್ ಮಾಡಿದ್ದೀವಿ. ಏನಂದರೆ ನಾವು ನೇರವಾಗಿ ಕೊಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ನಾನು ಏನು ಹೇಳ್ತೀನಿ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹೇಳಿಲ್ಲ, ಅವರೆಲ್ಲ ನೇರವಾಗಿ ಬಂದರೆ ಒಳ್ಳೆಯದು. ಫೋನಲ್ಲಿ ಮಾತಾಡೋದು ಕನ್ಫ್ಯೂಸ್ ಏನೂ ಬೇಡ. ಒಂದಿನ ಎಲ್ಲೆಲ್ಲೋ ಟೈಮ್ನ ಕಾಲ ಕಳೆಯೋದು ನಮ್ಮ ಜನಗಳು ನೋಡಿದ್ದೀವಿ ನಾವು. ನಿಮಗೋಸ್ಕರ ಒಂದಿನ ಬನ್ನಿ, ಬಂದು ನೋಡಿದ್ರೆ ತೊಗೊಳ್ತಿರೋ ಬಿಡ್ತಿರೋ ನಾಲೆಡ್ಜ್ ಸಿಕ್ತಂಗೆ ಆಗುತ್ತೆ. 4 ಕಡೆ ವಿಚಾರಿಸಿ ಒಂದು ಕಡೆ ಬಂದು ವಿಸಿಟ್ ಮಾಡಿದ್ರೆ ಆಗುತ್ತೆ. ನಾನು ಹೇಳಿದ್ನಲ್ಲ, ಇನ್ನೊಂದು 2 ತಿಂಗಳು ನಮ್ಮದು ಮಾರ್ಟ್ ಓಪನ್ ಆಗುತ್ತೆ ಅಂತ. ಆವಾಗ ಎಲ್ಲ ಥರದ್ದು ಮೆಟೀರಿಯಲ್ ಇಕ್ತೀವಿ. ಒಂದು ಸಲ ವಿಸಿಟ್ ಕೊಡಿ, ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಈ ನಮ್ದು ಏನು ಉದ್ದೇಶ ಅಂದರೆ, ನಾವು ಬಿಸ್ನೆಸ್ ಮ್ಯಾನು, ಲಾಭ ಇಲ್ದೇ ಏನು ಮಾಡಲ್ಲ, ಇಲ್ಲೇ ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ಕ್ವಾಲಿಟಿ ಕೊಟ್ಟು ಸರ್ವಿಸ್ ಕೊಟ್ಟು ನಾವು ಅನ್ನ ತಿನ್ನೋಣ ಅದು ಬಿಟ್ಟರೆ ಬೇರೆ ಇಲ್ಲ. ನಾವು ನೇರವಾಗಿ ನಮ್ಮ ಲ್ಯಾಂಡ್ಸ್ ಆ್ಯಂಡ್ ಕಂಪ್ನಿ ಮಾಡಿರೋ ಉದ್ದೇಶ ಅವಾಗಲೂ ಹೇಳಿದ್ದು, ಇವಾಗಲೂ ಹೇಳ್ತೀನಿ, ಒಳ್ಳೆ ಕ್ವಾಲಿಟಿ ಒಳ್ಳೆ ರೇಟಲ್ಲಿ ಕೊಡಬೇಕಂತ. ಈಗೇನಾಗುತ್ತೆ, ಉತ್ತರ ಭಾರತದವರು, ಹೆಸರು ಬೇಡ ಹೇಳೋದು ಬೇಡ, ಉತ್ತರ ಭಾರತದವರು ಬರ್ತಾ ಇದ್ದಾರೆ, ಅವ್ರಿಗೆ ಏನೂ ಗೊತ್ತಿಲ್ಲ. ದುಡ್ಡು ತೊಗೊಂಬರ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅವ್ರಿಗೇನು ದುಡ್ಡು ಬೇಕು, ಮೆಟೀರಿಯಲ್ ಯಾವ್ದು ಬೇಕು ಗೊತ್ತಿಲ್ಲ. ನಾವು ರಿಪೇರಿ ಮಾಡಿ ಸರ್ವಿಸ್ ಮಾಡಿ ಅನುಭವ ಆಗಿ ಕಂಪ್ನಿ ಕಟ್ಟಿರೋದು ನಾವಿಲ್ಲಿ ಲೋಕಲಲ್ಲಿ. ಸೊ ನಮ್ಮ ಗುಣಮಟ್ಟ ಅನ್ನೋದು ಗೊತ್ತು, ಕ್ವಾಲಿಟಿ ಅಂದರೆ ಗೊತ್ತು. ಯಾರೋ ನಾರ್ತ್ ಇಂಡಿಯಾ ಕಂಪ್ನಿ ತಂದು ಕೊಡೋದು ಅದು ಬಿಸ್ನೆಸ್ ಅಷ್ಟೇ, ಅಷ್ಟು. ಜೊತೆಗೆ ಇನ್ನೊಂದು ಏನಂದರೆ, ಇದು ವುಡ್ ಚೀಪರ್ ಅಂತ ಹೇಳ್ತೀವಿ. ಈ ಕರಾವಳಿ ಸೈಡು ವೇಸ್ಟೇಜ್ ಆಗ್ಬೋದು, ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಈ ಸೈಡಲ್ಲಿ ರೋಸ್ ಗಿಡ ಬರುತ್ತೆ, ದ್ರಾಕ್ಷಿ ವೇಸ್ಟೇಜ್ ಬರುತ್ತೆ, ಆಮೇಲೆ ನಾವು ತೆಂಗಿಂದು ಮೊಟ್ಟೆ ಆಗ್ಬೋದು, ಆಮೇಲೆ ತೆಂಗಿಂದು ಕಾಯಿ ಸಿಪ್ಪೆ ಆಗ್ಬೋದು, ಅಡಿಕೆ ಪಟ್ಟೆ ಆಗ್ಬೋದು, ಅಪ್ ಟು 4 ಇಂಚ್ ತನಕ ಇದರಲ್ಲಿ ಹಾಕಿದರೆ ಪೌಡ್ರಾಗಿ ಬೀಳುತ್ತೆ. ಈ ಜನಗಳು ಸುಡೋ ಬದಲು ವೇಸ್ಟೇಜ್ನ ಗೊಬ್ಬರ ಮಾಡ್ಕೋಬೋದು. ಇದು 18 HP ಇಂಜಿನ್ ಬರುತ್ತೆ, ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಸುಮಾರು ನಿಮಗೆ ದೊಡ್ಡ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಈಗ ಟ್ಯಾಕ್ಟ್ರು ಇರೋರು, ಅದಕ್ಕೆ ಟ್ಯಾಕ್ಟ್ರು ಬರೋದು 1.5 ಲಕ್ಷದಿಂದ 2 ಲಕ್ಷ ಆಗುತ್ತೆ. ಇದರಲ್ಲಿ ಇಂಜಿನ್ ಸಮೇತ ಬರುತ್ತೆ, ಟ್ಯಾಕ್ಟ್ರ್ ನೆಸೆಸಿಟಿ ಇಲ್ಲ. ಯಾವುದು ಒಂದು ಚೂರು ವೇಸ್ಟ್ ಆಗಲ್ಲ ಇದರಲ್ಲಿ. ಇದ್ರ ಪ್ರೈಸ್ ಬಂದು 68,000 ರೂಪಾಯಿ ಆಗುತ್ತೆ, 68,000. ಇದಕ್ಕೆ ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ, ನಿಮ್ಗೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸಾರ್ವಜನಿಕಕ್ಕೆ ಡೆಲಿವರಿ ಕೊಡ್ತೀನಿ ಇದಕ್ಕೆ, ಈ ಮಿಷಿನ್ಗೆ. ಯಾಕೆಂದರೆ ದೊಡ್ಡ ಮಿಷಿನ್ ಇರೋದ್ರಿಂದ. ಸೊ ಬೆಂಗಳೂರು ಪ್ರೈಸೇ 68,000 ಇದೆ, ಬೆಂಗಳೂರು ಪ್ರೈಸೇ ಕೊಟ್ಟು ನಾನು ನಿಮಗೆ ಡೆಲಿವರಿ ಕೊಡ್ತೀನಿ. ಆಮೇಲೆ ಇನ್ನೊಂದು ಏನಂದರೆ, ನಾನು ಹೇಳಿದ್ನಲ್ಲ, ಫೋನ್ ಸಿಗ್ತಾ ಇಲ್ಲ ಅಂತ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಬೈಬೇಡಿ. ಇರೋ ಸತ್ಯ ಏನಂದರೆ, ಡೈರೆಕ್ಟಾಗಿ ಬನ್ನಿ. ದಿನ 500 ಕಾಲ್ ಬರ್ತವೆ. ಬೆಳಗ್ಗೆ 6 ಗಂಟೆ ಮಾಡಿದ ರೈತರಿಗೆ ಸಾಯಂಕಾಲ ಇನ್ನೊಬ್ರು 12 ಗಂಟೆಲಿ ಮಾಡ್ತಾರೆ. ಅವ್ರಿಗೆ ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಅವ್ರಿಗೆ ಗೊತ್ತಿಲ್ಲ, ಬಟ್ ಎಲ್ರಿಗೂ ನಮಗೆ ಕಾಲ್ ಮಾಡ್ತಾರೆ. 6 ಗಂಟೆಲೂ ಮಾಡಿರ್ತಾರೆ, ರಾತ್ರಿ 11 ಗಂಟೆಲಿ ಮಾಡ್ತಾರೆ. ಅವಾಗ ಏನಾಗುತ್ತೆ, ಎಲ್ರಿಗೂ ನ್ಯಾಯ ಸೋಸೋಕ್ಕಾಗಲ್ಲ. ಅದರಲ್ಲಿ ಅನ್ಯತಾ ಭಾವನೆ ಇಲ್ಲ. 10 ಗಂಟೆಯಿಂದ 6 ಗಂಟೆಗೆ ಫೋನ್ ಸಿಗುತ್ತೆ. ಆದಷ್ಟು ವಿಸಿಟ್ ಮಾಡಿ. ಮಿಷಿನ್ ತೊಗೊಳಕ್ಕೆ ಬಂದಾಗ ನಾನು ಒಂದು ಹೇಳ್ತೀನಿ ಕೇಳಿ, ದಯವಿಟ್ಟು ಅರ್ಧ ಗಂಟೆಲ್ಲ 1 ಅವರ್ ಇಲ್ಲೇ ಕೇಳಿ, 10 ಸಲ ಅಲ್ಲ 100 ಸಲ ಕೇಳಿ. ಏನು ಮಾಡಬೇಕು, ಏನು ಮಾಡಬೇಕು ಕೇಳ್ಕೊಂಡು ಹೋಗಿ. ಅರ್ಜೆಂಟ್ಗೆ ಏನು ಮಾಡ್ತಾರೆ, ಎಲ್ಲೋ ಹೋಗ್ಬೇಕಂತ ಮಿಷಿನ್ ತೊಗೊಂಡೋಗ್ಬಿಡ್ತಾರೆ. ಫೀಲ್ಡ್ಗೆ ಹೋದ್ಮೇಲೆ ಇದಾಗ್ತಾ ಇಲ್ಲ ಅಂತ ಇದು ಮಾಡ್ತಾರೆ. ಅದು ರಾಂಗು. ಟೈಮ್ ಕೊಡಿ ಸರ್, ಯಾಕೆಂದರೆ ಮಿಷಿನ್ ಇದು ರೋಬೋ ಅಲ್ಲ. ಬಟ್ ಇಲ್ಲೇ ತಿಳ್ಕೊಳ್ಳಿ ಒಂದು 10 ಸಲ. ಕಂಪ್ನಿ ಫಾಲ್ಟ್ ಇದ್ರೆ ನೀವೇನು ತಲೆ ಕೆಡಿಸ್ಕೊಬಿಡಿ, ನಾವು ಜವಾಬ್ದಾರಿ. ಸರ್ ಅವ್ರು ಸ್ಟಾರ್ಟ್ ಮಾಡೋಕ್ಕೆ ಬಂದಿರಲ್ಲ ಸರ್, 100 ಸಲ ಕಾಲ್ ಮಾಡಿರ್ತಾರೆ. ನಾವಿಲ್ಲಿ ಹೇಳೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಬದ್ದು ಇಲ್ಲೇ 1 ಅವರ್ ನಿಂತ್ಕೊಳ್ಳಿ ಸರ್, ಚೆಕ್ ಮಾಡಿ, ಸ್ಟಾರ್ಟ್ ಮಾಡಿ, ಎಲ್ಲ ಓಡಿಸಿ ನೋಡಿ ತಗೊಂಡೋಗಿ. ಅದು ನನ್ನ ಇದು ಸರ್. ಥ್ಯಾಂಕ್ ಯು.